ಇಂದಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಉಪಯುಕ್ತವಾಗುವಂತಹ 10 ಅದ್ಭುತವಾದ ಅಡುಗೆ ಮನೆಯ ಸಲಹೆಗಳನ್ನು ನೋಡೋಣ. ದಿನನಿತ್ಯದ ಕೆಲಸದಲ್ಲಿ ಈ 10 ಟಿಪ್ಸ್ಗಳನ್ನು ಅನುಸರಿಸಿದರೆ ದಿನನಿತ್ಯದ ಕೆಲಸಗಳು ಸುಲಭವಾಗಿ ಬೇಗನೆ ಆಗುತ್ತವೆ. ಇದರಿಂದ ಸಮಯವೂ ಕೂಡ ಉಳಿಯುತ್ತದೆ. ಹಾಗಾದರೆ ಆ 10 ಉಪಯುಕ್ತ ಸಲಹೆಗಳು ಯಾವುವು ಎಂದು ತಿಳಿಯೋಣ. ಮೊದಲನೆಯದು, ಅಕ್ಕಿಯನ್ನು ಡಬ್ಬಿಗೆ ಹಾಕಿ ಶೇಖರಿಸಿ ಇಡುವಾಗ ಇದರ ಜೊತೆಗೆ 3ರಿಂದ 4 ಪಲಾವ್ ಎಲೆಗಳನ್ನು ಸೇರಿಸಿ ಇಡಿ. ಹೀಗೆ ಮಾಡುವುದರಿಂದ ಈ ಅಕ್ಕಿಯು ತುಂಬ ದಿನಗಳವರೆಗೆ ಹುಳ ಹಿಡಿಯದೆ ತಾಜಾವಾಗಿ ಹಾಗೇ ಇರುತ್ತದೆ. ಎರಡನೆಯದು, ಬೆಣ್ಣೆಯಿಂದ ತುಪ್ಪ ಕಾಸಿದ ನಂತರ ಇದಕ್ಕೆ ಒಂದು ವೀಳ್ಯದೆಲೆಯನ್ನು ಮುರಿದು ಹಾಕಿ ಇದನ್ನು 2 ನಿಮಿಷ ಹಾಗೆಯೇ ಬಿಟ್ಟು ನಂತರ ಎಲೆಯನ್ನು ಹೊರತೆಗೆದು ಈ ತುಪ್ಪಕ್ಕೆ ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಶೇಖರಿಸಿ. ಹೀಗೆ ಮಾಡುವುದರಿಂದ ತುಪ್ಪವು ತುಂಬ ದಿನಗಳವರೆಗೆ ಕೆಡದೆ ತಾಜಾವಾಗಿ ಪರಿಮಳಯುಕ್ತವಾಗಿರುತ್ತದೆ. ಇನ್ನು ಮೂರನೆಯದು, ತರಕಾರಿಗಳನ್ನು ಕತ್ತರಿಸಿ ಕೈ ಬೆರಳುಗಳು ಕಪ್ಪಾಗಿದ್ದರೆ ನಿಂಬೆಹಣ್ಣಿನ ಸಿಪ್ಪೆಯಿಂದ ಕೈ ಉಜ್ಜಿ. ಹೀಗೆ ಮಾಡಿದರೆ ಕೈ ಬೆರಳುಗಳು ಬೇಗನೆ ಸ್ವಚ್ಛವಾಗಿ ಚರ್ಮವು ಕೋಮಲವಾಗುತ್ತದೆ. ನಾಲ್ಕನೆಯದು, ಬೆಂಡೆಕಾಯಿಯ ಪಲ್ಯ ಅಥವಾ ಸಾಂಬಾರು ಮಾಡುವಾಗ ಬೆಂಡೆಕಾಯಿಗಳಿಗೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸಿ ಹುರಿಯಿರಿ. ಹೀಗೆ ಮಾಡುವುದರಿಂದ ಬೆಂಡೆಕಾಯಿ ಲೋಳೆ ಬಿಡುವುದಿಲ್ಲ. ಇದರಿಂದಾಗಿ ಪಲ್ಯ ಮತ್ತು ಸಾಂಬಾರು ಲೋಳೆ ಆಗದೆ ರುಚಿಯಾಗಿ ತಯಾರಾಗುತ್ತದೆ. ಐದನೆಯದು, ಮಜ್ಜಿಗೆ ತುಂಬಾ ಹುಳಿಯಾಗಿದ್ದರೆ ಹೀಗೆ ಮಾಡಿ. ಈ ಹುಳಿಯಿರುವ ಮಜ್ಜಿಗೆಗೆ 1 ಗ್ಲಾಸ್ ನೀರನ್ನು ಸೇರಿಸಿ ಮುಚ್ಚಿ ಇಡಿ. ಇದನ್ನು 1 ಗಂಟೆಗಳವರೆಗೆ ಹಾಗೆಯೇ ಬಿಡಿ. ನಂತರ ಮಜ್ಜಿಗೆಯ ಮೇಲೆ ನಿಂತಿರುವ ತಿಳಿ ನೀರನ್ನು ಚೆಲ್ಲಿ. ಹೀಗೆ ಮಾಡುವುದರಿಂದ ಮಜ್ಜಿಗೆಯ ಹುಳಿಯು ಕಡಿಮೆಯಾಗುತ್ತದೆ. ಆರನೆಯದು, ಕುಕ್ಕರ್ನಲ್ಲಿ ಕುಚ್ಚಲಕ್ಕಿ ಅನ್ನ ಮಾಡಬೇಕು ಅಂದರೆ 1 ಕಪ್ ಅಕ್ಕಿಗೆ 7ರಿಂದ 8 ಕಪ್ ನೀರನ್ನು ಹಾಕಿ ಹೈ ಫ್ಲೇಮ್ನಲ್ಲಿ 4 ವಿಸಿಲ್ ಕೂಗಿಸಿ. ನಂತರ ಗ್ಯಾಸ್ ಫ್ಲೇಮನ್ನು ಸಣ್ಣ ಉರಿಯಲ್ಲಿಟ್ಟು 2 ವಿಸಿಲ್ ಕೂಗಿಸಿ. ನಂತರ ಕುಕ್ಕರ್ನ ಪ್ರೆಷರ್ ಕಡಿಮೆ ಆದ ನಂತರ ಅನ್ನದ ಗಂಜಿ ನೀರನ್ನು ಬೆಸೆದರೆ ಕುಚ್ಚಲಕ್ಕಿಯ ಅನ್ನ ತಯಾರಾಗುತ್ತದೆ. ಏಳನೆಯದು, ಆಲೂಗಡ್ಡೆಗಳನ್ನು ಶೇಖರಿಸಿ ಇಡುವಾಗ ಇದರ ಜೊತೆಗೆ 1 ಸೇಬು ಹಣ್ಣನ್ನು ಸೇರಿಸಿ ಇಡಿ. ಹೀಗೆ ಮಾಡುವುದರಿಂದ ಆಲೂಗಡ್ಡೆಗಳು ಮೊಳಕೆ ಬರದೆ ತುಂಬ ದಿನಗಳವರೆಗೆ ಕೆಡದೆ ತಾಜಾವಾಗಿರುತ್ತವೆ. ಎಂಟನೆಯದು, ಲಂಚ್ ಬಾಕ್ಸಿಂದ ದುರ್ವಾಸನೆ ಬರುತ್ತಿದ್ದರೆ ಹೀಗೆ ಮಾಡಿ. ರಾತ್ರಿ ಮಲಗುವ ಮುನ್ನ ಚಿಕ್ಕ ಹೋಳಿನಷ್ಟು ನಿಂಬೆಹಣ್ಣನ್ನು ಲಂಚ್ ಬಾಕ್ಸ್ನಲ್ಲಿ ಹಾಕಿ ರಾತ್ರಿ ಇಡೀ ಮುಚ್ಚಿಡಿ. ಮಾರನೇ ದಿನ ಬೆಳಗ್ಗೆ ನೀರಿನಿಂದ ಒಮ್ಮೆ ತೊಳೆಯಿರಿ. ಹೀಗೆ ಮಾಡುವುದರಿಂದ ಲಂಚ್ ಬಾಕ್ಸಿನ ದುರ್ವಾಸನೆಯು ಕಡಿಮೆಯಾಗುತ್ತದೆ. 9ನೆಯದು, ನಿಮ್ಮ ಮನೆಯ ಗ್ಯಾಸ್ ಲೈಟರ್ ತುಕ್ಕು ಹಿಡಿದಿದ್ದರೆ ಹೀಗೆ ಮಾಡಿ. ಈ ತುಕ್ಕು ಹಿಡಿದ ಲೈಟರ್ನ ಮೇಲೆ ಸ್ವಲ್ಪ ಅಡುಗೆ ಸೋಡಾವನ್ನು ಸವರಿ 30 ನಿಮಿಷಗಳವರೆಗೆ ಹಾಗೆ ಬಿಟ್ಟು ನಂತರ ಒಂದು ಒದ್ದೆ ಬಟ್ಟೆಯಿಂದ ಒರೆಸಿದರೆ ಗ್ಯಾಸ್ ಲೈಟರ್ ಸ್ವಚ್ಛವಾಗುತ್ತದೆ. ಇನ್ನು 10ನೆಯದು, ತೆಂಗಿನಕಾಯಿ ಒಡೆದ ನಂತರ ಅದನ್ನು ಬಳಸಿ ಇನ್ನೂ ಉಳಿದಿದ್ದರೆ ಹೀಗೆ ಮಾಡಿ. ಈ ಉಳಿದ ತೆಂಗಿನಕಾಯಿಯ ಬಿಳಿಯ ಭಾಗಕ್ಕೆ ಸ್ವಲ್ಪ ಉಪ್ಪನ್ನು ಸವರಿ ಫ್ರಿಜ್ಜಿನಲ್ಲಿ ಇಡಿ. ಹೀಗೆ ಮಾಡುವುದರಿಂದ ಈ ತೆಂಗಿನಕಾಯಿಯ ಹೋಳು 10ರಿಂದ 15 ದಿನಗಳವರೆಗೆ ಕೆಡದೆ ತಾಜಾವಾಗಿ ಇರುತ್ತದೆ. ಈ 10 ಟಿಪ್ಸ್ಗಳು ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.